ನೋಡ್ತಾ ನೋಡ್ತಾ 9 ತಿಂಗಳು ತುಂಬಿ ಹೇಗ್ ಡೆಲಿವರಿ ಡೇಟ್ ಹತ್ರ ಬಂತ ಗೊತ್ತೇ ಆಗ್ಲಿಲ್ಲ. ಹಾಗಾಗಿ ಊರಿಂದ ಅತ್ತೆ ಮಾವ ಅಣ್ಣ ಎಲ್ಲ ಬಂದಿದ್ರು. ಅಮ್ಮ ಬಿರಿಯಾನಿ ಮಾಡೋಣ ಅಂತ ಮಾಡಿದ್ರು, ಸೂಪರ್ ಟೇಸ್ಟ್ ಆಗಿತ್ತು. ಹಾಗೆ ಅಣ್ಣ ಸ್ವಲ್ಪ ಶಿವಮೊಗ್ಗದಲ್ಲಿ ಕೆಲಸ ಇದೆ, ಹೋಗ್ ಬರ್ತೀನಿ ಅಂತ ಹೇಳಿ ಹೊರಟಿದ್ದಾನೆ. ಅಮ್ಮ ಮಧ್ಯಾಹ್ನ ಏನ್ ಅಡ್ಗೆ ಮಾಡೋದು ಅಂತ ಇದ್ರು. ಹಾಗಾಗಿ ಇವತ್ತು ಚಿಕನ್ ಸಾಂಬಾರ್ ಮಾಡೋಣ ಅಂತ ಹೇಳಿ ಅಮ್ಮ ಚಿಕನ್ಗೆ ಎಲ್ಲ ರೆಡಿ ಮಾಡ್ಕೊಂತಾ ಇದ್ದಾರೆ. ಚಂದ್ರು ಪೈನಾಪಲ್ ಇತ್ತು, ಹಾಗೆ ಕಟ್ ಮಾಡ್ಬಿಟ್ಟು ಎಲ್ಲ ತಿನ್ನೋಣ ಅಂತ ಹೇಳಿ ಕಟ್ ಮಾಡ್ತಾ ಕುತ್ಕೊಂಡಿದ್ದಾರೆ. ನೈಟ್ ಊಟಕ್ಕೆ ಅಮ್ಮ ಬಸ್ತಾ ಸೊಪ್ಪಿನ ಸಾಂಬಾರ್ ಮಾಡ್ತಾ ಇದ್ರು. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಬಿಂದು ಯೂಟ್ಯೂಬ್ ಚಾನಲ್. ಹಲೋ ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ಇವತ್ತಿನ ಹೊಸ ಕತೆಗೆ ಸ್ವಾಗತ ಸುಸ್ವಾಗತ. ಇವತ್ತು ನಮ್ಮನೇಲಿ ಏನೇನ್ ಆಗ್ತಾ ಇದೆ ಬನ್ನಿ ನಮ್ಮನೆ ಕತೆನ ನೋಡ್ಕೊ ಬಂದ್ಬಿಡೋಣ. ನಮ್ಮನೇಲಿ ಇವತ್ತು ಏನೇನಾಯ್ತು ಅಂತ ಹೇಳಿ ಫುಲ್ ಡೀಟೇಲ್ ಈ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತಾ ಇದೀವಿ, ಮಿಕ್ಸ್ ಮಾಡಿದೆ ನೋಡಿ. ಓಕೆ ಗೈಸ್, ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ಇವತ್ತೇನಾಗುತ್ತೆ ಅಂದ್ರೆ ನಮ್ಗೆ ಡೆಲಿವರಿ ಡೇಟ್ ಕೊಟ್ಟಿದ್ದಾರೆ, ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ಹಾಗಾಗಿ ಮುಂಚಿತವಾಗಿ ನಮ್ಮ ಮನೆಯವರು ಅತ್ತೆ ಮಾವನ್ನೆಲ್ಲ ಕರ್ಸ್ಕೊಬಿಟ್ರೆ ಈಸಿ ಆಗುತ್ತೆ ಅಂತ ಹೇಳಿ ಹಾಗೆ ಕರ್ಸ್ಕೊಂಡಿದ್ವಿ. ಅತ್ತೆ ಮಾವ ಹಾಗೆ ನಮ್ಮ ಮನೆಯವರು ನಮ್ಮಣ್ಣ ಎಲ್ಲರೂ ಊರಿಂದ ಬಂದಿದ್ರು. ಬರೋಷ್ಟೊತ್ತಿಗೆ ನೈಟ್ ಆಗ್ಬಿಡ್ತು. ಈಗ ಮಳೆಗಾಲ ಅಲ್ವಾ, ಹಾಗಾಗಿ ಸ್ವಲ್ಪ ಲೇಟೇ ಆಗುತ್ತೆ. ಎಲ್ಲೆಲ್ಲಿ ಮಳೆ ಬರ್ತಾ ಇದೆ ಏನೇನು ಅಂತ ಗೊತ್ತಾಗಲ್ಲ. ಕಾಮನ್ ಆಗಿ ಯಾವಾಗ ಹೊರಟ್ರು ಹೈದರಾಬಾದ್ ಇಂದ ಇಲ್ಲಿಗೆ ಬರೋಷ್ಟೊತ್ತಿಗೆ ಇದೇ ಟೈಮೇ ಆಗಿರುತ್ತೆ. ಹಾಗೆ ನಮ್ಮ ಮನೆಯಲ್ಲಿ ಒಂದು ಕಳಸದ ತೆಂಗಿನಕಾಯಿ ಗಿಡ ಆಗಿತ್ತು, ಅದನ್ನ ಅಲ್ಲೇ ಮನೇಲಿ ಪಾಟಲ್ಲಿ ಹಾಕಿಟ್ಟಿದ್ದೆ. ಅದು ಇಷ್ಟೊಂದು ದೊಡ್ಡ ಆಗಿದೆ. ಅಲ್ಲಿ ನಮಗೆ ಜಾಗ ಇಲ್ಲದೆ ಇರೋ ಕಾರಣ ನೆಡಕ್ ಆಗಿರ್ಲಿಲ್ಲ. ಹಾಗಾಗಿ ಇಲ್ಲಿ ನೆಡ್ಬೋದು ಅಂತ ಹೇಳಿ ತಗೋ ಬಂದಿಟ್ರು ನಮ್ಮ ಮಾವ. ಹಾಗೆ ನಮ್ಮ ಅಥರ್ವ ಅಂತೂ ಫುಲ್ ಖುಷಿಯಾಗಿದ್ದಾನೆ. ಯಾಕಂದ್ರೆ ತುಂಬಾ ದಿನ ಆಗಿತ್ತು ಇದನ್ನೆಲ್ಲ ನೋಡ್ದೆ. ತುಂಬಾ ದಿನ ಆಯ್ತಲ್ವಾ, 2.5 ತಿಂಗಳಿಂದ ಇಲ್ಲೇ ಇದೀವಿ. ಹಾಗಾಗಿ ಅವನಿಗೆ ಇವತ್ತೆಲ್ಲರನ್ನು ನೋಡ್ಬಿಟ್ಟು ಫುಲ್ ಖುಷಿ ಆಗ್ಬಿಟ್ಟ. ನಮ್ಮ ಅಪ್ಪಾಜಿ ಕೂಡ ಒಬ್ಬೊಬ್ರೆ ಬರ್ತಾ ಇದಾರಲ್ವಾ, ಎಲ್ಲರಿಗೂ ಮಾತಾಡಿಸ್ತಾ ನಿಂತ್ಕೊಂಡಿದ್ದಾರೆ. ಬರ್ಬೇಕಾದ್ರೆ ಪಾನಿಪುರಿ ಗೋಬಿ ಮಂಚೂರಿ ಎಲ್ಲ ತಗೋ ಬಂದಿದ್ರು. ಪಾನಿಪುರಿ ಗೋಬಿ ಮಂಚೂರಿ ತಿನ್ನೋಷ್ಟೊತ್ತಿಗೆನೆ ಬಿರಿಯಾನಿ ಯಾರು ತಿಂತಾರಪ್ಪ ಅನ್ನೋಷ್ಟು ಆಗೋಯ್ತು. ಯಾಕಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಪಾನಿಪುರಿ ಗೋಬಿ ಮಂಚೂರಿ ತಿಂದಿರೋದ್ರಿಂದ ಬಿರಿಯಾನಿ ತಿನ್ನೋಷ್ಟೊತ್ತಿಗೆ ಹೊಟ್ಟೆ ಫುಲ್ ಆಗ್ಬಿಟ್ಟಿತ್ತು. ಗೋಬಿ ಮಂಚೂರಿ ಪಾನಿಪುರಿ ಸೂಪರ್ ಟೇಸ್ಟ್ ಆಗಿತ್ತು. ಎಲ್ಲರೂ ಕುತ್ಕೊಂಡು ತಿನ್ಬಿಟ್ಟು ಸ್ವಲ್ಪ ಟೈಮ್ ಕಳೆದ್ಬಿಟ್ಟು ಆಮೇಲೆ ಬಿರಿಯಾನಿ ತಿನ್ನೋಣ ಅಂತ ಅನ್ಕೊಂಡ್ವಿ. ಅಮ್ಮ ಬಿರಿಯಾನಿ ಪ್ರಿಪೇರ್ ಮಾಡ್ಬಿಟ್ಟಿದ್ದಾರೆ, ಆಲ್ರೆಡಿ ಪ್ಲೇಟಲ್ಲಿ ಹಾಕ್ತಾ ಇದ್ದಾರೆ ನೋಡಿ. ಬಿರಿಯಾನಿ ಟೇಸ್ಟ್ ಕೂಡ ಸೂಪರ್ ಆಗಿತ್ತು. ಸಿಂಪಲ್ ಆಗಿ ಮಾಡಿದ್ರು ಸೂಪರ್ ಟೇಸ್ಟ್ ಆಗಿ ಮಾಡ್ತಾರೆ ನಮ್ಮಮ್ಮ. ಹಾಗಾಗಿ ಬಿಸಿ ಬಿಸಿ ಇದ್ದಾಗೆ ತಿನ್ಬಿಟ್ರೆ ಚೆನ್ನಾಗಿರುತ್ತೆ. ಎಷ್ಟೇ ಹೊಟ್ಟೆ ತುಂಬಿದ್ರು ಬಿರಿಯಾನಿ ಅಂದ್ರೆ ಸ್ವಲ್ಪ ಆಸೆ ಆಗೇ ಆಗುತ್ತೆ. ಅದು ಅಲ್ಲದೆ ಮತ್ತೆ ನೆಕ್ಸ್ಟ್ ಡೇ ನಂದು ಡೆಲಿವರಿಗೆ ಅಡ್ಮಿಟ್ ಆಗಕ್ಕೆ ಹೇಳಿದ್ರು. ಇವತ್ತು ನಾನು ಬಿರಿಯಾನಿ ತಿಂದಿಲ್ಲ ಅಂದ್ರೆ ಇನ್ನು 3 ತಿಂಗಳು ಬಿರಿಯಾನಿ ತಿನ್ನೋಕೆ ಆಗಲ್ಲ. ಹಾಗಾಗಿ ಇನ್ನೇನು ಕೊಡೋದಿಲ್ಲ ಅಲ್ವಾ. ಹಾಗಾಗಿ ಇವತ್ತೇ ಒಂದಿನ ಏನೇನ್ ಬೇಕೋ ಎಲ್ಲ ತಿನ್ಕೋಬಿಡ್ಬೇಕು. ಎಲ್ಲ ತಿಂಡಿ ತಿಂತಾ ಇದ್ದಾರೆ, ಸಾರಿ ಬಿರಿಯಾನಿ ತಿಂತಾ ಇದ್ದಾರೆ. ನಮ್ಮ ಅಪ್ಪಾಜಿ ಟಿವಿ ನೋಡ್ತಾ ಇದ್ದಾರೆ, ಎಲ್ಲ ಟಿವಿ ನೋಡ್ಕೊಂತ ಇವ್ರು ಇಲ್ಲಿ ತಿಂತಾ ಇದ್ದಾರೆ. ಹಾಗೆ ತಿನ್ಬಿಟ್ಟು ನೈಟ್ ಆಗೋಯ್ತು. ಇವತ್ತು 1-2 ರೌಂಡ್ ಇವತ್ತೇ ಲಾಸ್ಟ್. ಇದು ಪ್ರೆಗ್ನೆನ್ಸಿ ಇರ್ಬೇಕಾದ್ರೆ ವಾಕಿಂಗ್ ಅಂತ ಅನ್ಕೊಂಡು ವಾಕ್ ಮಾಡ್ತಾ ಇದ್ದೀನಿ. ಹಾಗೆ ನೆಕ್ಸ್ಟ್ ಡೇ ಬೆಳಗ್ಗೆ ನಮ್ಮ ಅಣ್ಣಂಗೆ ಏನೋ ಶಿವಮೊಗ್ಗದಲ್ಲಿ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಹೇಳ್ತಾ ಇದ್ದ. ಹಾಗಾಗಿ ನಾನು ಶಿವಮೊಗ್ಗ ಹೋಗಿ ಬರ್ಬೇಕು ಅಂತ ಹೇಳಿ ಹೊರಟಿದ್ದ ಅಣ್ಣ. ನಮ್ಮ ಮನೇಲಿ ಇರೋರೆಲ್ಲ ಇನ್ನ ಹಾಸ್ಪಿಟ್ಲ್ ತಯಾರಿದೆ ಅಲ್ವಾ, ಅದನ್ನ ನೋಡ್ಕೋಬೇಕು. ಇವತ್ತು ಒಂದ್ ದಿನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡು ಹೊರಡ್ಬೇಕು ಅಂತ ಹೇಳಿ ಎಲ್ಲ ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂತ ಇದ್ರು. ಹಾಗೆ ನಮ್ಮ ಅಣ್ಣ ಹೋಗಿ ಬರೋದ್ರೊಳಗಡೆನೆ ನಾವು ಎಲ್ಲ ರೆಡಿ ಆಗಿದ್ರೆ ನಾವು ಹೋಗೋ ಟೈಮಿಗೆ ಬರ್ತೀನಿ ಅಂತ ಹೇಳಿ ಹೊರಟಿದ್ದ. ಈಗ ಮಳೆಗಾಲ ಆಗಿರೋದ್ರಿಂದ ಯಾವಾಗ ಮಳೆ ಬರುತ್ತೋ ಯಾವಾಗ ಬಿಸಿಲು ಬರುತ್ತೋ ಅರ್ಥನೇ ಆಗ್ತಾ ಇಲ್ಲ. ಅದ್ರಲ್ಲಿ ಈ ಸರಿ ಮಳೆಗಾಲ ಅಂತೂ ತುಂಬಾ ಕಡಿಮೆನೆ ಅಂತ ಹೇಳ್ತಾರೆ. ಈ ಜೂನ್ ತಿಂಗಳಲ್ಲಿ ಯಾವ ತರ ಮಳೆ ಬರ್ಬೇಕಾಗಿತ್ತು ಅಷ್ಟೊಂದೇನು ಮಳೆ ಬಂದಿಲ್ಲ. ತುಂಬಾ ಜನಕ್ಕೆ ಕಷ್ಟ ಆಗ್ತಾ ಇತ್ತು. ಹಾಗೆ ನಾವ್ ಅನ್ಕೊಂತಾ ಇದೀವಿ ಸ್ವಲ್ಪ ದಿನ ಒಂದು ಡೆಲಿವರಿ ಆಗಿ ಮನೆ ಸೇರೋ ತನಕ ಸ್ವಲ್ಪ ಬಿಸಿಲಿದ್ರೆ ಸಾಕಪ್ಪ ಅಂತ ಹೇಳಿ ಅನ್ಕೊಂತಾ ಇದ್ವಿ. ಇಲ್ಲಿ ನಮ್ಮ ಮನೆಯವರು ಹಾಗೆ ಕಾರು ಒಳಗಡೆ ಇಡೋಣ ಅಂತ ನೋಡ್ತಾ ಇದ್ರು. ಮುಂದ್ಗಡೆ ತುಂಬಾ ಹಸಿರೆಲ್ಲ ಬೆಳೆದ್ಬಿಟ್ಟಿದೆ ಅಲ್ವಾ ಬಳ್ಳಿ, ಅದನ್ನ ಕಟ್ ಮಾಡಿದ್ರೆ ಚೆನ್ನಾಗಿರತ್ತಾ ಅಂತ ಹೇಳಿ ಮಾತಾಡ್ತಾ ನಿಂತ್ಕೊಂಡಿದ್ದಾರೆ. ನಮ್ಮಣ್ಣ ಮಳೆ ಬಂದ್ಬಿಟ್ಟು ಕಾರೆಲ್ಲ ಸ್ವಲ್ಪ ನೀರಾಗಿತ್ತು. ಹಾಗೆ ಕ್ಲೀನ್ ಮಾಡ್ಕೊಂಡೆ ಹೊರಡೋಣ ಅಂತ ಹೇಳ್ಬಿಟ್ಟು ಕಾರ್ನೆಲ್ಲ ಕ್ಲೀನ್ ಮಾಡ್ತಾ ನಿಂತ್ಕೊಂಡಿದ್ದಾನೆ. ಒಳಗಡೆ ಅಣ್ಣನ ಕಾರು ಹೊರಗಡೆ ಹೋಗ್ತಿದ್ದಂಗೆ ನಮ್ ಕಾರ್ ಒಳಗಡೆ ತರಬಹುದು ಅಂತ ಹೇಳಿ ಅವ್ರು ಮಾತಾಡ್ತಾ ನಿಂತ್ಕೊಂಡಿದ್ರು. ಇಲ್ಲಿಂದ ಅಣ್ಣ ಹೊರಟ, ಇನ್ನ ಕಾರು ತಗೊಂಡು ಇನ್ನ ನಾವು ಹೊರಡ ಟೈಮಲ್ಲಿ ಬರ್ತಾನೆ. ಒಂದಿನ ಶಿವಮೊಗ್ಗದಲ್ಲಿ ಇದ್ಬಿಟ್ಟು ಬರ್ತಾನೆ. ಹಾಗೆ ನಮ್ಮ ಮನೆಯವರು ಕೂಡ ಆ ಕಡೆ ಕಾರ್ ತೆಗ್ದಿದ್ದಾರೆ. ಈ ಕಾರ್ ಹೋಗ್ತಿದ್ದಂಗೆ ಒಳಗಡೆ ಇಡ್ಬೋದು ಅಂತ ಹೇಳಿ 2 ಕಾರ್ ಕೂಡ ಇಡ್ಬೋದು. ಯಾಕಂದ್ರೆ ನಮ್ಮ ಪಕ್ಕದಲ್ಲಿ ಹಲಸಿನ ಮರ ಇರೋದ್ರಿಂದ ಸ್ವಲ್ಪ ಭಯ, ಎಲ್ಲಾದ್ರೂ ಹಲಸಿನ ಹಣ್ಣು ಬಿದ್ಬಿಟ್ರೆ ಕಾರಿಗೆ ಏನಾದ್ರೂ ಸ್ಕ್ರಾಚಸ್ ಡ್ಯಾಮೇಜಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ಕಾರ್ ಇಡಕ್ಕೆ ಸ್ವಲ್ಪ ಭಯ ಆಗುತ್ತೆ ಮರದ ಕೆಳಗಡೆ. ಹಾಗಾಗಿ ಒಂದ್ ಕಾರ್ ತೆಗಿತದಂಗೆ ಇನ್ನೊಂದ್ ಕಾರನ್ನ ಒಳಗಡೆ ಇಡಕ್ಕೆ ತಗೋ ಬರ್ತಾ ಇದ್ದಾರೆ. ಆ ಕಡೆ ಅಣ್ಣನ್ ಕಾರ್ ಹೋಗ್ತಾ ಇದೆ, ಈ ಕಡೆ ನಮ್ ಕಾರ್ ಬರ್ತಾ ಇದೆ.
ಹೊರಗಡೆ ನೋಡೋದಕ್ಕೆ ಸೀನ್ ಅಂತೂ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಈ ತರ ಈ ಮಳೆಗಾಲದಲ್ಲಿ ಎಲ್ಲ ಹಸ್ರಾಗಿ ಚಿಗುರಿರೋದ್ರಿಂದ ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನಮ್ಮನೆದು ತೆಂಗಿನ ಗಿಡ ಅಂತ ಹೇಳಿದ್ನಲ್ವಾ, ಅದು ತುಂಬಾ ಚೆನ್ನಾಗಿ ಹೈಟ್ ಆಗಿ ಬೆಳೆದಿದೆ. ಕೆಳಗಡೆ 4 ರೆಕ್ಕೆನ ಕೂಡ ಕಟ್ ಮಾಡಿದ್ದಾರೆ. ಹಾಗೆ ಕಾರ್ ಒಳಗಡೆ ತಂದಿಟ್ರು. ಬೆಳಗ್ಗೆ ತಿಂಡಿ ನಾವೇನು ಮಾಡಿರ್ಲಿಲ್ಲ. ನಿನ್ನೆ ನೈಟ್ ನಮ್ಮಮ್ಮ ಬಿರಿಯಾನಿ ಮಾಡಿದ್ರಲ್ವಾ, ಅದೇ ಬಿರಿಯಾನಿ ಸುಮಾರಷ್ಟು ಉಳಿದಿತ್ತು. ಯಾಕಂದ್ರೆ ಪಾನಿಪುರಿ ಗೋಬಿ ಮಂಚೂರಿ ತಿಂದ್ಬಿಟ್ಟು ಇದನ್ನ ಬಿರಿಯಾನಿ ಜಾಸ್ತಿ ತಿನ್ನಕ್ಕಾಗಿರ್ಲಿಲ್ಲ. ಹಾಗಾಗಿ ಬೆಳಗ್ಗೆ ತಿಂಡಿ ಬಿರಿಯಾನಿನೇ ಎಲ್ಲರಿಗೂ ಅಮ್ಮ ಕೊಟ್ರು. ಹಾಗೆ ಅಥರ್ವ ಸ್ಕೂಲಿಗೆ ಹೋಗ್ಬೇಕಾಗಿತ್ತಲ್ವಾ, ಅವನಿಗೋಸ್ಕರ ಮಾತ್ರ ಸಪರೇಟ್ ಆಗಿ ಒಂದು ಪುಳಿಯೋಗರೆ ಮಾಡಿ ಇಟ್ಟಿದ್ರು. ಇನ್ನು ಉಳಿದರೆಲ್ಲ ಬಿರಿಯಾನಿ ತಿಂದ್ರು. ಹಾಗಾಗಿ ಬಿರಿಯಾನಿ 2 ಟೈಮಿಗೂ ಸರಿ ಆಯ್ತು. ನಮ್ಮ ಅಥರ್ವನ್ ಬಾಕ್ಸ್ಗೆ ಅಮ್ಮ ಪುಳಿಯೋಗರೆ ಹಾಕಿ ಇಟ್ಟಿದ್ದಾರೆ. ಹಾಗೆ ನಿನ್ನೆ ಸ್ವಲ್ಪ ಮಲ್ಗೆ ಹೂವೆಲ್ಲ ಕೊಯ್ದಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಅಮ್ಮ ಮಲ್ಗೆ ಹೂವನ್ನ ಕೊಯ್ತಾ ನಿಂತ್ಕೊಂಡಿದ್ದಾರೆ. ನಮ್ಮತ್ತೆ ಹೂ ಕಟ್ತಾ ಇದ್ರು. ಹಾಗಾಗಿ ಇದ್ರ ಜೊತೆಗೆ ಈ ಹೂವನ್ನು ಕೊಟ್ಬಿಟ್ರೆ ಕಟ್ ಆಗುತ್ತೆ ಅಂತ ಹೇಳಿ ಅಮ್ಮ ಹೂವೆಲ್ಲ ಕೊಯ್ದು ಕೊಡ್ತಾ ಇದ್ದಾರೆ. ನಮ್ಮ ತರ ಸ್ಕೂಲಿಗೆ ರೆಡಿಯಾಗಿ ಅವ್ರ ಡ್ಯಾಡಿ ಜೊತೆ ಕಾರ್ ಕ್ಲೀನ್ ಮಾಡೋ ಹತ್ರ ನಿಂತ್ಕೊಂಡಿದ್ದಾನೆ. ಅವನಿಗೆ ಇವತ್ತು ಸ್ಕೂಲಿಗೆ ಹೋಗೋ ಇಂಟ್ರೆಸ್ಟೇ ಇಲ್ಲ. ಮನೆ ತುಂಬಾ ಜನ ಕಾಣಿಸ್ತಾ ಇದ್ದಾರೆ. ಇಷ್ಟ ದಿನ 3-4 ಜನ ಇದ್ವಿ, ಇವತ್ತೊಂದು 10 ಜನ ಇದೀವಲ್ಲ ಅಂತ ಹೇಳಿ ನೋಡ್ತಾ ನಿಂತ್ಕೊಂಡಿದ್ದಾನೆ. ನಮ್ಮತ್ತೆ ಹೂ ಕಟ್ತಾ ಇದ್ದಾರೆ. ನಮ್ಮಮ್ಮ ಅಥರ್ವನ್ ಸ್ಕೂಲ್ ವ್ಯಾನ್ ಬರ್ಲಿ ಅಂತ ಹೇಳಿ ವೇಟ್ ಮಾಡ್ತಾ ಇದ್ದೀವಿ. ನಾನು ನಮ್ಮಮ್ಮ ಇನ್ನೂ ತಿಂಡಿ ತಿಂದಿರ್ಲಿಲ್ಲ. ಹಾಗೆ ಸ್ಕೂಲ್ ವ್ಯಾನ್ ಬಂತು. ಅಥರ್ವನ ಬುಕ್ಸ್ ಇದ್ವು. ಹಾಗೆ ಬೈಂಡ್ ಎಲ್ಲ ಹಾಕ್ಬಿಟ್ಟು ಕೊಟ್ ಕಳ್ಸಿ ಅಂತ ಹೇಳಿದ್ರು. ಹಾಗಾಗಿ ಬೈಂಡ್ ಹಾಕಿ ಕೊಟ್ ಕಳ್ಸಿದ್ದೆ. 3 ಜನ ಹೋಗಿದ್ದಾರೆ ಕಳ್ಸೋದಕ್ಕೆ ಅವನ್ನ. ಅವನಿಗೆ ದಿನಕ್ಕೊಬ್ಬೊಬ್ರು ಕಳಿಸ್ಬೇಕಾಗುತ್ತೆ. ಯಾಕಂದ್ರೆ ಹೊಸದಾಗ ಅವರೆಲ್ಲ ಬಂದಿರೋದ್ರಿಂದ ನೀವು ಕಳಿಸ್ಬೇಕು, ನಾವು ಕಳಿಸ್ಬೇಕು ಅಂತ ಇರ್ತಾರೆ. ಹಾಗೆ ನಮ್ಮಮ್ಮ ನೈಟ್ಗೆ ಮಧ್ಯಾಹ್ನ ಊಟಕ್ಕೆ ಚಿಕನ್ ಮಾಡೋಣ ಅಂತ ಹೇಳಿ ಚಿಕನ್ ಸಾಂಬಾರಿಗೆಲ್ಲ ರೆಡಿ ಮಾಡ್ಕೊಂತ ಇದ್ದಾರೆ. ಚಿಕನ್ ಸಾಂಬಾರು ಚೆನ್ನಾಗಿ ಕೊದಿತಾ ಇದೆ, ಕೊತ ಅಂತ ಹೇಳ್ಬಿಟ್ಟು. ಇದೇ ಲಾಸ್ಟ್ ನಂದು ಇವಾಗ ಸದ್ಯಕ್ಕೆ 1.5-3 ತಿಂಗಳ ತನಕ ಮೋಸ್ಟ್ಲಿ ಚಿಕನ್ ಕೊಡಲ್ಲ ಅಂತ ಅನ್ಕೊಂತೀನಿ. ಯಾಕಂದ್ರೆ ಅದ್ರಲ್ಲೆಲ್ಲ ಹಸಿಮೆಣಸೆಲ್ಲ ಹಾಕಿರ್ತಾರಲ್ವಾ, ಹಾಗಾಗಿ ಕೊಡಲ್ಲ. ಒಂದು ಪೈನಾಪಲ್ ಇತ್ತು, ಅದನ್ನ ಚಂದ್ರು ಕಟ್ ಮಾಡ್ತೀವಿ ಅಂತ ಕುತ್ಕೊಂಡಿದ್ರು. ಯಾಕಂದ್ರೆ ಅದು ಜಾಸ್ತಿ ದಿನ ಇಡಕ್ ಬರೋದಿಲ್ಲ. ಪೈನಾಪಲ್ ಬೇಗ ಒಳಗಡೆನೆ ಹಾಳಾಗ್ಬಿಡುತ್ತೆ. ಸಖತ್ ಟೇಸ್ಟ್ ಆಗಿತ್ತು ಅದು ಕೂಡ. ಹಾಗೆ ನಮ್ಮಮ್ಮ ಸ್ವಲ್ಪ ನೆನ್ನೆ ವೆಜಿಟೇಬಲ್ ಎಲ್ಲ ತಗೊಬಂದಿದ್ರು, ಜೋಡ್ಸಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಜೋಡ್ಸ್ಕೊಂತ ಕುತ್ಕೊಂಡಿದ್ದಾರೆ. ಇಷ್ಟು ಚೆನ್ನಾಗಿದೆ ನೋಡಿ, ಬದನೆಕಾಯಿ ಫ್ರೆಶ್ ಆಗಿದೆ. ನಮ್ಮ ಅತ್ತೆ ಕೂಡ ಬಂದ್ರು, ಜಾಯಿನ್ ಆದ್ರು ಅದೇ ತರಕಾರಿ ಜೋಡ್ಸೋದಕ್ಕೆ. ಇದು ಪೈನಾಪಲ್ ಅಂತೂ ಸಖತ್ ಟೇಸ್ಟ್ ಆಗಿತ್ತು. ಲಾಸ್ಟ್ ಅಲ್ಲಿ ಸ್ವಲ್ಪ ಹುಳಿ ಇದೆ ಅಂತ ಹೇಳ್ತಾ ಇದ್ರು. ಮಧ್ಯದಲ್ಲಂತೂ ಸಖತ್ತಾಗಿತ್ತು. ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಪುಡಿ ಮಿಕ್ಸ್ ಮಾಡ್ಕೊಂಡು ತಿಂದ್ರು ಸೂಪರ್ ಆಗಿರುತ್ತೆ. ಇಲ್ಲಾಂದ್ರೆ ಸಕ್ಕರೆ ಹಾಕೊಂಡು ತಿಂದ್ರು ಸಖತ್ತಾಗಿರುತ್ತೆ. ಆದ್ರೆ ಸಕ್ಕರೆ ಹಾಕೋದ್ ಬೇಡಾಗಿತ್ತು, ಅಷ್ಟೊಂದು ಸ್ವೀಟ್ ಆಗೇ ಇತ್ತು. ನಮ್ಮಪ್ಪಜಿಗೆ ಸಣ್ಣದಾಗಿ ಕಟ್ ಮಾಡಿ ಪೀಸ್ ಮಾಡಿ ಹಾಕ್ತಾ ಇದ್ದಾರೆ ಚಂದ್ರು. ಹಾಗೆ ಅವ್ರ ಯೂಟ್ಯೂಬ್ ಚಾನಲ್ ಅಲ್ಲಿ ಏನೋ ಒಂದು ವಾಯ್ಸ್ ಓವರ್ ಕೊಡೋಣ ಅಂತ ಹೇಳಿ ರೂಮಲ್ಲಿ ಕುತ್ಕೊಂಡು ವಾಯ್ಸ್ ಓವರ್ ಕೊಡ್ತಾ ಇದ್ರು. ನೋಡೋದಕ್ಕೆ ಸೀನ್ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ವಲ್ಪ ನಾನು ಯೂಟ್ಯೂಬ್ ಬ್ಲಾಗ್ ಅಲ್ಲಿ ಇರ್ಲಿ ಅಂತ ಹೇಳಿ ವಿಡಿಯೋನ ತೆಗಿತಾ ಇದೀನಿ. ಅವ್ರು ನೋಡ್ಬಿಟ್ಟು ನಗಾಡ್ತಾ ಇದ್ದಾರೆ, ಅದೇನು ವಿಡಿಯೋ ಮಾಡ್ತಾ ಇದೀಯಾ, ಇದನ್ನೆಲ್ಲ ವಿಡಿಯೋ ಮಾಡ್ಕೊಡಾಕ್ತೀಯ ನೀನು ಅಂತ ಹೇಳಿ. ಸರಿ, ನೀವೇನ್ ಮಾಡ್ತಾ ಇದ್ದೀರಾ ಅಂತ ಗೊತ್ತಾಗ್ಬೇಕಲ್ವಾ, ಹಾಗಾಗಿ ಹಾಕ್ತಾ ಇದೀನಿ ಅಂತ ಹೇಳ್ದೆ. ಎದುರುಗಡೆ ನೋಡಿ ಮೊಬೈಲ್ ಸ್ಟ್ಯಾಂಡ್ ಇಟ್ಕೊಂಡಿದ್ದಾರೆ, ಮೊಬೈಲು ಮೈಕು ಇಟ್ಕೊಂಡು ಮಾತಾಡ್ತಾ ಇದ್ದಾರೆ. ಆ ಕ್ಯಾಮ್ರಾದಲ್ಲಿ ಯಾವ ತರ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ಒಂದ್ ಸ್ವಲ್ಪ ಮೊಬೈಲ್ ದೂರ ಇಟ್ಟು ಅದನ್ನ ಕೂಡ ಕ್ಯಾಚ್ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಅವ್ರು ನಗಾಡ್ತಾ ಇದ್ದಾರೆ, ನೀನು ಮಾಡೋ ಕೆಲಸ ಇಲ್ಲ ಹೋಗಿ ಅಂತ ಹೇಳ್ಬಿಟ್ಟು. ಹಾಗೆ ಸಂಜೆ ಆಗೇ ಬಿಡ್ತು. ನಮ್ಮ ಅಥರ್ವ ಕೂಡ ಸ್ಕೂಲಿಂದ ಬರ್ತಾ ಇದ್ದಂಗೆನೆ ಇನ್ನು ಸ್ಲಿಪ್ಪರ್ ಕೂಡ ತೆಗ್ದಿಲ್ಲ. ಇನ್ನು ಒಳಗ್ ಬರೋದ್ರಲ್ಲೇ ಇಲ್ಲ ಅವನು, ಇನ್ನು ಹೊರಗಡೆ ತಿರ್ಗೋದ್ರಲ್ಲೇ ಇದ್ದಾನೆ. ಹಾಗೆ ಇನ್ನ ಡೆಲಿವರಿ ಆದ್ರೆ ದೇವಸ್ಥಾನಕ್ಕೆಲ್ಲ ಹೋಗ್ ಬರಕ್ ಆಗಲ್ಲ ಅಲ್ವಾ, ಹಾಗಾಗಿ ಒಂದಿನ ಮೊದ್ಲೇನೆ ಹೋಗ್ ಬರೋಣ ಅಂತ ಹೇಳಿ ನಮ್ಮ ಅತ್ತೆ ಮಾವ ದೇವಸ್ಥಾನಕ್ಕೆ ಹೊರಟಿದ್ರು. ನಾಳೆ ಬೆಳಗ್ಗೆನೆ ನಾವು ಹೊರಡ್ಬೇಕಾಗಿತ್ತು ಹಾಸ್ಪಿಟಲ್ಗೆ. ಹಾಗಾಗಿ ಇವತ್ತೇ ಹೋಗ್ ಬಂದ್ರೆ ಸರಿ ಆಗುತ್ತೆ ಅಂತ ಹೇಳಿ ಇವತ್ತಿನ ಸಂಜೆ ನಮ್ಮ ಮನೆಗೆ ದೇವಸ್ಥಾನಕ್ಕೆ ಹೋಗ್ ಬರ್ತೀವಿ ಅಂತ ಹೇಳಿ ಹೊರಟ್ರು. ನಮ್ಮ ಅಥರ್ವನ ಹಿಡ್ಕೊಂಡು ಹೋಗ್ತಾ ಇದಾರೆ ನೋಡಿ, ಯಾವ ತರ ಇಟ್ಕೊಂಡು ಹೋಗ್ತಾ ಇದಾರೆ. ಹಾಗೆ ಯಾರು ಹಲಸಿನ ಹಣ್ಣು ಕೊಟ್ರು ಅಂತ ಹೇಳಿ ನಮ್ಮಮ್ಮ ಹಲಸಿನ ಹಣ್ಣು ತಗೊಬಂದಿದ್ರು. ಸ್ವಲ್ಪ ಹಲಸಿನ ಹಣ್ಣು ಇತ್ತು ಅಂದ್ರೆ ಸಖತ್ ಟೇಸ್ಟ್ ಆಗಿರುತ್ತೆ. ಹಾಗೆ ನೈಟು ನಮ್ಮ ಮನೇಲಿ ನಮ್ಮ ಅಣ್ಣ, ಅತ್ತಿಗೆ, ಅಪ್ಪಾಜಿ ಎಲ್ಲ ಮನೇಲಿ ಇರೋದ್ರಿಂದ ಸ್ವಲ್ಪ ಅಡುಗೆ ಏನಾದ್ರು ಮಾಡಿಟ್ಟು ಹೋಗೋಣ ಅಂತ ಹೇಳಿ ನಮ್ಮಮ್ಮ ಬಸ್ಲೆ ಸೊಪ್ಪನ್ನ ತಗೊಬಂದಿದ್ರು. ಹಾಗಾಗಿ ಬಸ್ಲೆ ಸೊಪ್ಪು ಸಾಂಬಾರ್ ಮಾಡಿಟ್ರೆ ಮನೇಲಿ ಇರೋರು ಊಟ ಮಾಡ್ಕೊಂಡಿರ್ಬೋದು ಅಂತ ಹೇಳಿ ಬಸ್ಲೆ ಸೊಪ್ಪಿನ ಸಾಂಬಾರ್ ಮಾಡಕ್ಕೆ ರೆಡಿ ಮಾಡ್ತಾ ಇದ್ರು. ನಾನು ಅದಕ್ಕೆ ಸ್ವಲ್ಪ ಹೆಲ್ಪ್ ಮಾಡೋಣ ಅಂತ ಹೇಳಿ ಸೊಪ್ಪನ್ನೆಲ್ಲ ಕಟ್ ಮಾಡಿ ತೊಳೆದು ಕೊಡ್ತಾ ಇದ್ದೀನಿ. ಅಮ್ಮ ಸಾಂಬಾರಿಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟು ಆಮೇಲೆ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದು ಬೇಗ ರೆಡಿ ಆಗ್ಬೋದು ಅಂತ ಹೇಳ್ತಾ ಇದ್ರು. ಹಾಗೆ ಸ್ವಲ್ಪ ಹಲಸಿನ ಹಣ್ಣು ಅವಾಗ್ಲೇ ತಗೊಬಂದಿದ್ರಲ್ವಾ, ಅದನ್ನ ಇವ್ರಿಗೆ ನಮ್ಮ ಅತ್ತೆ ಅವರಿಗೆ ಈ ಹಣ್ಣು ಹೇಗೆ ಬಿಡ್ಸೋದು ಅನ್ನೋದೇ ಗೊತ್ತಿಲ್ಲ. ಅವ್ರ ಕಡೆ ಎಲ್ಲ ಈ ಹಣ್ಣು ಇಲ್ಲ. ಎಲ್ಲಾದ್ರೂ ಮಾರ್ಕೆಟ್ ಅಲ್ಲಿ ಈ ತರ ರೆಡಿಯಾಗಿ ಹಿಂಗೆ ಮಾರಕ್ಕೆ ಇಟ್ಟಿರ್ತಾರೆ, ಅದನ್ನೇ ತಗೊಂಡ್ ತಿನ್ಬೇಕು. ಮರ ಕೂಡ ಆ ಕಡೆ ಸಿಗೋದಿಲ್ಲ, ಇಲ್ಲಿ ಬಂದ್ರೇನೆ ಅವ್ರು ನೋಡೋದು. ಈಗ ಅದೆಲ್ಲ ಹಣ್ಣೆಲ್ಲ ಬಿಡ್ಸಾಯ್ತು. ಅಮ್ಮ ಈ ಕಡೆ ಸಾಂಬಾರ್ ಮಾಡಕ್ ಬಂದ್ರು. ಸಾಂಬಾರ್ ಮಾಡಿ ಇಟ್ಬಿಟ್ಟು ಇನ್ನು ಮಲ್ಕೊಂಡ್ರೆ ನಾಳೆ ಬೆಳಗ್ಗೆ ಎದ್ದು ರೆಡಿ ಆಗೋದಷ್ಟೇ ಅಂತ ಹೇಳಿ ಎಲ್ಲ ಕೆಲ್ಸನ ಫಿನಿಶ್ ಮಾಡ್ಕೊಳಕ್ಕೋಸ್ಕರ ಇಲ್ಲೇ ಮಾಡ್ತಾ ಇದ್ದಾರೆ.
ಬಸಳೆ ಸೊಪ್ಪಿನ ಸಾಂಬಾರಂತೂ ಸೂಪರ್ ಆಗಿರುತ್ತೆ, ನನಗಂತೂ ತುಂಬಾನೇ ಇಷ್ಟ. ಆದ್ರೆ ಬಸಳೆ ಸೊಪ್ಪಿನ ಸಾಂಬಾರು ಇವಾಗ ಡೆಲಿವರಿ ಆದ್ಮೇಲೆ ತಿನ್ಬಾರ್ದು, ಸ್ವಲ್ಪ ಕೋಲ್ಡ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಏನಿದ್ರೆ ಜಾಸ್ತಿ ಹೀಟು ಆಗಿರ್ಬಾರ್ದು, ಜಾಸ್ತಿ ಕೋಲ್ಡ್ ಆಗಬಾರ್ದು ಅಂತ ಅದ್ ಮಾತ್ರನೇ ಊಟಕ್ಕೆ ಕೊಡ್ತಾರೆ. ಹಾಗೆ ಇವತ್ತೆಲ್ಲ ಕೆಲಸ ಮುಗಿಸಿ ನೈಟ್ ಆಯ್ತು, ಇವತ್ತು ಮಲ್ಕೊಂಡು ಬೆಳಗ್ಗೆ ಎದ್ದು ಇನ್ನು ಹೊರಡಬೇಕು. ಓಕೆ ಗೈಸ್, ನಮ್ದು ಡೆಲಿವರಿ ಯಾವ ಹಾಸ್ಪಿಟ್ಲಿಗೆ ಹೋಗಿದ್ವಿ, ಯಾವ ಮಗು ಹುಡ್ತು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡದೆ ನಮ್ಮ ಬ್ಲಾಗ್ ನ ನೋಡ್ತಾ ಇರಿ ಅಂತ ಹೇಳ್ತಾ, ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನಮ್ಮ ಚಾನಲ್ ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗೈಸ್. ಓಕೆ ಗೈಸ್, ಬಾಯ್ ಬಾಯ್, ಟೇಕ್ ಕೇರ್.